ಈಗ ಚುನಾವಣೆಯಲ್ಲಿ ನಿಮ್ಮದೇ ಸಮುದಾಯ ನಾಯಕರು ಈಗ ಎಲ್ಲರೂ ಒಮ್ಮತದ ಅಭ್ಯರ್ಥಿ ಅಂತ ಸಮರ್ಥವನ್ನು ಆಯ್ಕೆ ಮಾಡಿದ್ಮೇಲೆ ನಿಮ್ಮ ಸಮುದಾಯದ ಅಲ್ಪಸಂಖ್ಯಾತ ನಾಯಕರು ಚುನಾವಣೆಯಲ್ಲಿ ಕೆಲಸ ಮಾಡ್ಲಿಲ್ವಾ ಅಥವಾ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ? ಅದೆಲ್ಲ ಪಕ್ಷದ ಎಲ್ಲ ಹಿರಿಯರಿಗೆ ಗೊತ್ತಿದೆ. ಯಾವುದೇ ಸತ್ಯವನ್ನು ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರ್ತಕ್ಕಂಥ ವಿದ್ಯಮಾನಗಳು ಅವರಿಂದ ದೂರ ಇಲ್ಲ, ಎಲ್ಲ ಗೊತ್ತಿದೆ. ಯಾರು ಕಾಂಗ್ರೆಸ್ ಮತವನ್ನು ವಿಭಜನೆ ಮಾಡಿ ಬಿಜೆಪಿ ಗೆಲ್ಲಿಸ್ಬೇಕು ಅಂತ ಹೋರಾಟ ಮಾಡಿದ್ರು, ಯಾರು ಬೇರೆ ಬೇರೆ ಇಡೀ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಅವರ ಸಮರ್ಥಕರನ್ನು ಗ್ರೌಂಡ್ ಲೆವೆಲ್ ಕಳಿಸಿ ಕಾಂಗ್ರೆಸ್ ವಿರುದ್ಧ ಮತ ವಿಭಜನೆ ಆದರೆ ಬಿಜೆಪಿ ಗೆಲ್ಲಿ ಅಂತ ಆ ಉದ್ದೇಶದಿಂದ ಹೋಗಿ ಹೋರಾಟ ಮಾಡಿಸಿದ್ದಾರೆ, ನಡೆಸಿದ್ದಾರೆ ಅಂತ ಎಲ್ಲ ಗೊತ್ತಿದೆ, ಪಕ್ಷಕ್ಕೆ ಗೊತ್ತಿದೆ. ನಾನು ಹೇಳ್ಬೇಕಂತದ್ದು ಏನಿಲ್ಲ. ಯಾವುದೂ ಇಂಪ್ಯಾಕ್ಟ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ದೊಡ್ಡ ಅಂತರದಿಂದ ಗೆಲ್ತಾರೆ. ಇಷ್ಟೆಲ್ಲ ಮಾಡಿದ್ರು ಇಂಪ್ಯಾಕ್ಟ್ ಆಗಿಲ್ಲ. ಇನ್ನೊಂದು ಅಲ್ಪಸಂಖ್ಯಾತರ ಮುಖಂಡರು ಅಂತ ಹೇಳಿದ್ರೆ ಜಮೀರ್ ಅಹಮದ್ ಒಬ್ರೆ ಅನ್ನೋ ರೀತಿಯಲ್ಲಿ ಇತ್ತು. ಇದೀಗ ನೀವು ಮತ್ತೆ ಸಲೀಂ ಅಹಮದ್ ಅವರು ಇಬ್ರು ಹೋಗಿ ಸಮುದಾಯವನ್ನ ಕನ್ವಿನ್ಸ್ ಮಾಡಬಹುದು ಅನ್ನೋ ಸಂದೇಶ ರವಾನೆ ಮಾಡಿರುವಂತ ಕಾರಣಕ್ಕಾಗಿ ಈ ತರದ ಮನುಷ್ಯ ಏನಾದ್ರು ಶುರುವಾಗಿದೆ. ನಮ್ಮ ರಾಜಕಾರಣ ನಾವೇ ಅಂತ ಮಾಡೋರಲ್ಲ. ಕೆಲವ್ರಿಗೆ ಇದ್ದಿರ್ಬೋದು, ನಾನ್ ಬಿಟ್ರೆ ಬೇರೆಯವರೆಲ್ಲ, ಬೇರೆ ಯಾರು ಲೆಕ್ಕಕ್ಕೆ ಇಲ್ಲ. ನಾನು ಒಬ್ನೇ, ನಾನು ಇಲ್ಲದೆ ಇದ್ರೆ ಯಾರು ಕೇಳೋರಿಲ್ಲ, ಗತಿ ಇಲ್ಲ ಈ ಸಮುದಾಯಕ್ಕೆ ಅಂತ ಕೆಲವ್ರಿಗೆ ಇರ್ಬೋದು. ಅದು ನಮ್ಗಂತೂ ಇಲ್ಲ. ಪಕ್ಷಕ್ಕಿಂತ ಸಮುದಾಯ ಮುಖ್ಯ. ನೋಡ್ರಿ, ಇವತ್ತು ನಮ್ಮ ದೇಶದ ಈ ಪರಿಸ್ಥಿತಿಯಲ್ಲಿ ನಮ್ಮ ಸಮುದಾಯಕ್ಕೆ ದೊಡ್ಡ ಥ್ರೆಟ್ಟು, ನಮ್ಮ ಮೇಲೆ ದ್ವೇಷ ಕಾಡಿರ್ತಕ್ಕಂಥದ್ದು, ಗುರಿಯಾಗಿ ನಮ್ಮನ್ನು ಮುಗಿಸ್ತಾ ಇರ್ತಕ್ಕಂಥದ್ದು, ಕಷ್ಟಕ್ಕೆ ಹಾಕಿರ್ತಕ್ಕಂಥದ್ದು ಬಿಜೆಪಿ, ಸಂಘ ಪರಿವಾರ, RSS ಈ ಐಡಿಯಾಲಜಿ. ನಾವು ಸಂವಿಧಾನದ ಪರವಾಗಿ ನಿಂತ್ಕೋಬೇಕು. ಸಂವಿಧಾನದ ಪರವಾಗಿ ಯಾವ ಪಕ್ಷ ಆ ಆಶೆಯನ್ನು ಈಡೇರಿಸ್ತದೆ ಆ ಪಕ್ಷ ಜೊತೆ ಗುರುತಿಸ್ಕೋಬೇಕು ಅಲ್ಪಸಂಖ್ಯಾತರು. ಅದು ಕಾಂಗ್ರೆಸ್ ಪಕ್ಷ ಸಂವಿಧಾನದ ಪರವಾಗಿ ಇರ್ತಕ್ಕಂಥ ಪಕ್ಷ. ಸೊ ಅದು ಬೇರೆ ಬೇರೆ ಹೇಗಾಯ್ತು? ಯಾವುದೇ ಶೋಷಿತ ವರ್ಗ ಇರಲಿ ಈ ದೇಶದಲ್ಲಿ, ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಇರಬೇಕು. ಇಲ್ಲದೆ ಇದ್ರೆ ಅವ್ರಿಗೆ ಉಳಿಗಾಲ ಇಲ್ಲ. ನಾವು ಒಂದು ಶೋಷಿತ ವರ್ಗ ಈ ದೇಶದಲ್ಲಿ. ನಾವು ಕೂಡ ಸಂವಿಧಾನದ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಜೊತೆ ನಾವು ಗುಡಿಸ್ಕೊಂಡಿದ್ದೀವಿ. ಕಾಂಗ್ರೆಸ್ ಪಕ್ಷನೂ ಕೂಡ ನಮ್ಗೆ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗಿದೆ. ಸೊ ನೀವು ಪಕ್ಷ ಮುಖ್ಯ ಅಥವಾ ಸಮುದಾಯ ಮುಖ್ಯ ಅಂತ ಕೇಳದೆ ಅದು ಸರಿ ಇಲ್ಲ. ಸರಿ, ರಿಸಲ್ಟ್ ಬರೋಕ್ ಮುಂಚೆ ಯಾಕೆ ಈ ತರ ಕಂಪನ ಅಂತ? ಒಂದು, ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಕೊಡಿ ಅನ್ನೋ ಸೂಚನೆ ಕೊಟ್ಟು ಅವ್ರು ರಾಜೀನಾಮೆ ಕೊಟ್ಟು, ನಜೀರ್ ಅಹಮದ್ ಅವ್ರಿಗೂ ಕೂಡ ರಾಜೀನಾಮೆ ಕೊಡಿ ಅನ್ನೋ ಸೂಚನೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಆತಂಕ ಹೈಕಮಾಂಡ್? ಆತಂಕದು ಯಾವುದೇ ರೀತಿಯ ಆತಂಕ ಇಲ್ಲ. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಯ್ತು ಅಂತ ಹೇಳಿದ್ರು. ಕಾಂಗ್ರೆಸ್ ಎಷ್ಟೇ ನಾವು ಬಲವಂತ ಮಾಡಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಸಂದೇಶ ಹೋಗಿದೆ. ನಮ್ಮ ಸಮುದಾಯಕ್ಕೆ ಹೋಗಿದೆ, ಸಮಾಜಕ್ಕೂ ಹೋಗಿದೆ. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸತ್ಯ ಏನಂದ್ರೆ, ಅಲ್ಪಸಂಖ್ಯಾತರ ಅಭ್ಯರ್ಥಿ ಆಗ್ಬೇಕು, ಮುಸ್ಲಿಂ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ನಡೆಸಿದ್ರೆ 3-4-5 ಹೆಸರು ಹೋಗಿರ್ಬೇಕಲ್ಲ. ಕೇಳಿ ಎಲ್ಲ ಸೀನಿಯರ್ ಲೀಡರ್ಸ್ಗೆ, ಜಬ್ಬಾರ್ ಹೆಸರು ಬಿಟ್ಟು ಯಾರ ಹೆಸರು ಕೊಟ್ಟಿದ್ರಿ ನೀವು ಅಂತ ಕೇಳಿ, ಒಂದ್ ಹೆಸರು ಹೇಳ್ಬಿಡಿ. ಸರ್, ಜಬ್ಬಾರ್ ಅವರು ತಮ್ಮೇಲೆ ಹೇಳ್ತಾ ಇದ್ದಾರೆ, ಕೊನೆವರೆಗೂ ಕೂಡ ಜಬ್ಬಾರ್ ಅವರೇ ನೀವೇ ನಿಂತ್ಕೊಳ್ಬೇಕು ಅಂತ ತಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ರಿ. ಏನು ಜಬ್ಬಾರ್ ಇಲ್ಲದೆ ಇದ್ರೆ ಬೇರೆ ಮುಸ್ಲಿಂ ಲೀಡರ್ಸ್ ಇಲ್ವಾ? ನೀವು ಕೇಳಿ, ನೀವು ಆಕಾಂಕ್ಷಿ ಕೇಳಿ, ನೋ ಪ್ರಾಬ್ಲಮ್. ಆದ್ರೆ ನಾವು ಆಸ್ ಲೀಡರ್ಸ್, ನಾವು ಪಕ್ಷದ ಜೊತೆಗೆ ಮಾತುಕತೆ ನಡೆಸುವಾಗ ನಮ್ಮ ಉದ್ದೇಶ ನಮ್ಮ ಸಮುದಾಯದ ಒಬ್ಬ ಅಭ್ಯರ್ಥಿ ಆಗ್ಬೇಕಂದ್ರೆ 3-4-5 ಹೆಸರು ಹೇಳ್ಬೇಕಲ್ಲ. ಹೇಳಿದೀವ? ಇಲ್ಲ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ 8-10 ಶಾಸಕರು ಇದ್ದಾಗ ಒಬ್ಬ ಸೀನಿಯರ್ ಲೀಡರ್ ಅವರ ಹೆಸರು ನೀವೇ ತಿಳ್ಕೊಳ್ಳಿ. ಅವ್ರು ಏನ್ ಹೇಳ್ತಾರೆ? ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲದೆ ಇದ್ರೆ ಬೇರೆ ಯಾವ್ದಾದ್ರು ಸಮುದಾಯಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಅಂದ್ರೆ ಸಮುದಾಯಕ್ಕೆ ಕೇಳಕ್ ಹೋಗಿದ್ರ, ವ್ಯಕ್ತಿ ವಿಶೇಷ ಕೇಳಕ್ ಹೋಗಿದ್ರ, ನಿಮ್ಮ ಫಾಲೋವರ್ ಅಂತ ನೀವು ಕೇಳಕ್ ಹೋಗಿದ್ರಿ. ನಿಮ್ಮ ಫಾಲೋವರ್ ಸಿಕ್ಕಲ್ಲ ಅಂದ್ರೆ ನಿಮ್ಗೆ ಆ ಟಿಕೆಟೇ ಬೇಡ ಸಮುದಾಯಕ್ಕೆ. ಅಲ್ಲಿ ಪಾರ್ಟಿ ಎಲ್ಲಿಂದ ತಪ್ಪಾಯ್ತು? ಪಕ್ಷದ ತಪ್ಪೇನಿದೆ? ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ, 8-10 ಶಾಸಕರು ಇದ್ರು, ಮುಖ್ಯಮಂತ್ರಿಗಳು ಇದ್ರು, ಅವ್ರ ಮುಂದೆ ನಡೆದಿರ್ತಕ್ಕಂಥ ಮಾತು. ಸರ್, ಈಗ ನೀವು ಯಾರ ನಾಯಕ ಹೇಳ್ತಾ ಇದ್ದೀರಿ ಸರ್, ಆ ನಾಯಕರು ಕೊನೆಗೆ ಪ್ರಚಾರಕ್ಕೆ ಬಂದವರು ಇಲ್ಲ, ನಾನು ಅವ್ರ ಬಗ್ಗೆ ಅಂತ ಹೇಳಿಲ್ಲ. ನೀವು ಮತ್ತೆ ಬೇರೆ ಕಡೆ ಟ್ವಿಸ್ಟ್ ಕೊಡ್ತಾ ಇದ್ದೀವಿ. ಅವ್ರ ಬಗ್ಗೆ ಅಂತ ಹೇಳಿಲ್ಲ.
ಮತ್ತೆ ಯಾರು ಸೀನಿಯರ್ಸ್ ಅಲ್ಲಿ ಒಬ್ರು ಇಬ್ರಲ್ಲಿ ಯಾರು ಸೀನಿಯರ್ಸ್ ಇದಾರೆ ಅವ್ರು ಒಬ್ರು ಅಂತ ಹೇಳಿದ್ದೀನಿ. ಅವ್ರಿಗೆ ಕೇಳ್ಕೊಳ್ಳಿ ನಿಮ್ಮಲ್ಲಿ ಯಾರು ಈ ತರ ಹೇಳಿದ್ರು. ಯಾಕಂದ್ರೆ ಸರ್ ಈಗ ಈಗ ಚುನಾವಣೆ See, ಪ್ರಚಾರ ನಾನು- ಬರ್ದೇ ಇರೋರು 3 ಜನ ಸರ್. ನಜೀರ್ ಬರ್ಲಿಲ್ಲ, ಜಬ್ಬಾರ್ ಬರ್ಲಿಲ್ಲ, ಜಮೀರ್ ಬರ್ಲಿಲ್ಲ. ಆ ಮೂರಲ್ಲಿ ಒಬ್ರು ಕೇಳ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.